ಪ್ರೆಗ್ನೆಂಟ್ ವುಮೆನು, ಚಿಕ್ಕ ಮಕ್ಕಳು ಈ ಥರದವ್ರಿಗೆ ಹೇಳಿ ಮಾಡಿಸಿದಂಥ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಇದು ತುಂಬಾ ಹೆಲ್ದಿಯಾಗಿರೋವಂಥದ್ದು. ಫೈಬರು, ವಿಟಮಿನ್ಸು ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಭರ್ಪೂರವಾಗಿ ತುಂಬಿಕೊಂಡಿರೋವಂಥ ಜ್ಯೂಸ್ ಇದು. ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ. ಆ 1 ಕಪ್ ಹೆಸರು ಕಾಳಿಗೆ ಒಂದು 4 ಏಲಕ್ಕಿನೂ ಹಾಕ್ಕೋತಾ ಇದ್ದೀನಿ. ಇದೆರಡನ್ನೂ ಒಲೆ ಮೇಲೆ ಇಟ್ಬಿಟ್ಟು ಸಣ್ಣ ಉರಿಲಿ ಫ್ರೈ ಮಾಡ್ತಾ ಬರೋಣ. ಯಾವುದೇ ಕಾರಣಕ್ಕೂ ದೊಡ್ಡಕ್ಕೆ ಇಟ್ಕೋಬೇಡಿ. ಇದು ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗೊಂದು ಹಾಡು ಕೇಳ್ಕೊಂಬರೋಣ. ಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ, ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು, ನಾ ಉಳಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕೇಳಿದ್ರಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಸರು ಕಾಳು ಅರ್ಧ ಹುರಿದ ಅದ್ರ ಮೇಲೆ ಅದಕ್ಕೆ ಅರ್ಧ ಲೋಟ ಆಗೋಷ್ಟು ಬಾದಾಮನ್ನು ಸೇರಿಸ್ಕೊಂಡು ಪೂರ್ತಿ ಹುರ್ಕೊಂಡಿದ್ದೀನಿ. ಹೆಸರು ಕಾಳು ಕಲರ್ ಚೇಂಜ್ ಆಗಬೇಕು, ಈ ಥರ ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಅದು ಹುರಿದಾದ್ರ ಮೇಲೇ ಆಫ್ ಮಾಡಿಬಿಟ್ಟು ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ, ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಒಂದು 15-20 ದಿವಸ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನೀವು ಯಾವಾಗ ಮಾಡಬೇಕು ಅನ್ನಿಸ್ದಾಗಲೆಲ್ಲ ತಕ್ಷಣ ಪೌಡ್ರ್ ತೆಗೆದು ಸಕ್ಕರೆ ಅಥವಾ ಬೆಲ್ಲ ನೀವು ಏನು ಇಷ್ಟಪಡ್ತೀರೋ ಅದನ್ನು ಹಾಕೋಬೋದು. ನಾನಿಲ್ಲಿ ಬೆಲ್ಲದಲ್ಲಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಪೌಡ್ರ್ ಜೊತೆಗೆ ಬೆಲ್ಲ ಹಾಕ್ತಾಯಿಲ್ಲ, ಅದು ಬೇಗ ಹಾಳಾಗಬಹುದು ಅನ್ನೋ ಕಾರಣಕ್ಕೆ. ನೀವು ಸಕ್ಕರೆ ಜೊತೆಗೆ ಮಾಡ್ಕೋತೀರಾ ಅಂತಂದರೆ ಪೌಡ್ರ್ ಮಾಡ್ಬೇಕಾದ್ರೆ ಸಕ್ಕರೆನೂ ಆ್ಯಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬಿಟ್ರೆ, ಬರೀ ನೀರು ಅಥವಾ ಹಾಲು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ದೇಹಕ್ಕೂ ತುಂಬಾ ಹಿತ ಅನಿಸುತ್ತೆ. ನೀವು ಮಾರ್ಕೆಟಿಂದ ಏನೇನೋ ತರೋ ಪೌಡ್ರ್ಗಳಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೆಸರು ಕಾಳು ಹುರಿದು ಹಾಕಿ ಮಾಡೋದ್ರಿಂದ ಹೆಸರು ಕಾಳು ಹಸಿ ವಾಸನೆ ಕೂಡ ಬರೋಲ್ಲ. ನೀವು ಅಕಸ್ಮಾತ್ ಯಾರಿಗಾರು ಕೊಟ್ಟು ಇದು ಯಾವುದ್ರದ್ದು ಅಂತ ಕೇಳಿದ್ರೆ ಅವ್ರಿಗೆ ಖಂಡಿತ ಕಂಡು ಹಿಡಿಯೋಕ್ಕೂ ಆಗೋಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಈಗ ಇದನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು 2 ಸೌಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಪೂರ್ತಿ ಬೇಕಾದ್ರೆ ಹಾಲಲ್ಲೂ ಮಾಡಬಹುದು, ಪೂರ್ತಿ ನೀರಲ್ಲಿ ಬೇಕಾದ್ರೆ ನೀರಲ್ಲೂ ಮಾಡ್ಬೋದು. ಹಾಲು ಇಷ್ಟ ಆಗಲ್ಲ, ಇಷ್ಟಪಡಲ್ಲ ಅನ್ನೋರು ಪೂರ್ತಿ ನೀರಲ್ಲಿ ಮಾಡಿಕೊಂಡ್ರೆ ಪಾನಕ ಥರ ಆಗುತ್ತೆ. ಹಾಲು ಹಾಕಿ ಮಾಡಿದ್ರೆ ಮಿಲ್ಕ್ ಶೇಕ್ ಥರ ಆಗುತ್ತೆ. ಈ ಪೌಡ್ರ್ ಹಾಕಿ ನಾನೇನು ಮಾಡಿದ್ದೀನಿ, 1 ಕಪ್ ಹಾಲು, 3 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಬರುತ್ತೆ ಅಂಥೇಳಿ ಈ ಥರನೂ ಮಾಡಬಹುದು, ಇಲ್ಲ 2 ಸಪ್ರೇಟಾಗಿ ಕೂಡ ಮಾಡ್ಬೋದು. ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಇನ್ನೂ ತುಂಬ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡಿ, ನೀರೆಲ್ಲ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದರೆ, ಅದರಲ್ಲೂ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ನೋಡಿ. ಈಗ ಪೂರ್ತಿ ಬೆಲ್ಲನೆಲ್ಲ ಕರಗಿಸಿ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಚಪ್ಪರಿಸ್ಕೊಂಡು ಕುಡಿತಾರೆ ಇದು.
ಇಂಥ ತರೋ ಎಷ್ಟೊಂದು ಪೌಡ್ರ್ಗಳು, ಪ್ರಿಸರ್ವೇಟಿವು, ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದ್ರಿಗಿಂತ ಇದು ಎಷ್ಟೋ ಒಳ್ಳೇದಲ್ವಾ. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ಗಳಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ಯಾರಾದರೂ ನೆಂಟರು ಬಂದಾಗ ಇದನ್ನು ಮಾಡ್ಕೊಡೋದು ಮರಿಬೇಡಿ. ನೀವು ಯಾವುದ್ರಲ್ಲಿ ಮಾಡಿದ್ದು ಅಂತ ಖಂಡಿತ ಹೇಳ್ತಾರೆ. ನೀವು ಟ್ರೈ ಮಾಡಿದ್ರೆ ಅದು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಕೂಡ ಮರಿಬೇಡಿ, ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ. ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.